ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ನಮ್ಮ ಮಮ್ಮಿ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗಿದ್ವಿ. ಹಾಗೆ ಅಲ್ಲಿ ನಮಗೆ ರಾಯರ ದರ್ಶನನೂ ಆಯಿತು. ಬಂದು ಟಿಫನ್ ಎಲ್ಲ ಮಾಡಿಕೊಂಡು ನಾವಂತೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋದರು. ಅವ್ರಿಗೆ ಬನ್ನಿ ಅಂತಂದರೆ ಸಂಡೇ ಹೋಗೋಣ ಅಂತ ಹೇಳಿದ್ರು. ನಾವು ಮನೇಲಿ ಕೂತಿತ್ತು ಏನು ಮಾಡೋಣ ಅಂತಂದ್ಬಿಟ್ಟು ಅಲ್ಲೇ ಲೋಕಲ್ ಪ್ಲೇಸ್ ಏನಿದೆ ಅಂತ ಸರ್ಚ್ ಮಾಡಿಕೊಂಡು ಹೋದ್ವಿ. ನಾವು ಬಂದಂಥ ಪ್ಲೇಸ್ ಬಂದು ಆರ್ಟ್ ಆಫ್ ಲಿವಿಂಗ್. ಯಾರೆಲ್ಲ ಇಲ್ಲಿಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾವು ಹೋದ ಕೂಡಲೇ ಎಂಟ್ರೆನ್ಸಲ್ಲಿ ವಾಚ್ಮ್ಯಾನು ನಮ್ಮ ನಂಬರ್ನ ರಿಜಿಸ್ಟರ್ ಮಾಡ್ಕೋತಾರೆ. ಆ್ಯಂಡ್ ಅಲ್ಲಿಂದ ಒಳಗಡೆ ಎಂಟ್ರಿ ಆದ ಕೂಡಲೇ ಸಖತ್ತಾಗಿ ಚೆನ್ನಾಗಿರುವಂತಹ ಒಂದು ಪ್ಲೇಸಸ್ ನಮಗೆ ಕಾಣುತ್ತೆ. ಏನಂತಂದರೆ ಫುಲ್ ಆಫ್ ಗಾರ್ಡನ್, ಆಮೇಲೆ ಏನು ನೇಚರೇ ಜಾಸ್ತಿ ಅಲ್ಲಿ ಕಾಣೋದು ಅಂತಂದರೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಜಾಕ್ ಫ್ರೂಟ್ ಕಾಣಿಸ್ತು, ಮರದಲ್ಲಿ ಹಣ್ಣುಗಳಿತ್ತು. ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲೊಂದು ನದಿನೂ ಇತ್ತು. ಹಾಗೆ ಆ ನೀರು ಈಗ ಹೇಗಿದೆ ನೋಡಿ, ಬರ್ಬೇಕಾದ್ರೆ ನಾನು ರಿಟರ್ನ್ ಬರ್ಬೇಕಾದ್ರೆ ಬೇರೆ ಥರ ಇತ್ತು, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅಲ್ಲಿಂದ ನಾವು ಸಹಿತ ಹೊರಟ್ವಿ. ನಾವು ಹೋಗಿ ಅದೇ ಆರ್ಟ್ ಆಫ್ ಲಿವಿಂಗ್ ರೀಚ್ ಆಗೋ ಅಷ್ಟೊತ್ತಿಗೆ ಹತ್ತತ್ರ ನಾವು 2 ಆಗೋಗ್ಬಿಟ್ಟಿತ್ತು. 3 ಜನಕ್ಕೂ ಹೊಟ್ಟೆ ತುಂಬ ಹಸ್ದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾವು ಸಹಿತ ಇನ್ನು ಅಲ್ಲೇ ಏನಾರು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಂದರೆ ಅಲ್ಲಿ ಶಾಪ್ಸ್ ಯಾವುದೂ ಇರಲಿಲ್ಲ, ಹೋಟೆಲ್ಸು. ಆದರೆ ಅದು ಆಶ್ರಮ ಆಗಿದ್ದರಿಂದ ಅಲ್ಲೇ ಭೋಜನಾಲಯ ಇತ್ತು, ಪ್ರಸಾದ ಇತ್ತು. ಹಾಗಾಗಿ ಪ್ರಸಾದ ತಿಂದ್ರಾಯ್ತು ಅಂತ ಅಂದ್ಬಿಟ್ಟು ನಾವು ಸಹಿತ ಹೋದ್ವಿ. ಬಟ್ ನಮಗೆ ಏನಂತಂದರೆ ಟೈಮಿಂಗ್ಸ್ 2 ಎಲ್ಲ ಮುಗ್ದೋಗ್ಬಿಟ್ಟಿತ್ತೆ. ಭೋಜನಾಲಯದಲ್ಲಿ ಪ್ರಸಾದ ಅಂತಂದ್ಬಿಟ್ಟು ಹಾಕಿದ್ರು ನೋಟಿಸ್ ಬೋರ್ಡಲ್ಲಿ. ನಾವು ಏನು ಮಾಡೋದು ಬಿಡು ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಬಟ್ ಅಲ್ಲಿ ಯಾರೋ ಒಬ್ಬರು ಆಂಟಿ ಬಂದರು. ಅವ್ರ ಹತ್ರ ನನ್ನ ಸಿಸ್ಟರ್ ಹೋಗಿ ಕೇಳಿದ್ರು. ಆ್ಯಂಡ್ ಒಳಗಡೆ ಇದೆ ಹೋಗಿ ಅಂತ ಅಂದ್ಬಿಟ್ಟು ಅವರು ಅಡ್ರೆಸ್ ಸಹಿತ ಹೇಳಿದ್ರು. ಅಲ್ಲಿ ನಾವು ಕೂಡ ಹೋದ್ವಿ. ಬಟ್ ಏನಂತಂದರೆ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಹಿಂದಿಲೇ ಮಾತಾಡೋದು. ಚೈನೀಸು, ಬೌದ್ಧಿಸಮ್ ಇರ್ತಾರಲ್ಲ ಆ ಕ್ಯಾಸ್ಟ್ನವರೇ ಜಾಸ್ತಿ ಇದ್ದಾರೆ. ನಾವು ಸಹಿತ ಹೋದ್ವಿ. ಒಳಗಡೆ ಹೋಗಿ ಏನು ಪ್ರಸಾದ ತೊಗೊಳಕ್ಕೆ ಅಂತ ಹೋದ್ವಿ. ಆದರೆ ನನ್ನ ಹಸ್ಬೆಂಡ್ ಹಿಂದೆಗಡೆಯಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು. ಅವ್ರು ಹೇಗೆ ಟಾಕಿಂಗ್ ಕೊಟ್ಟಿದ್ದಾರೆ ಅಂತಂತಂದರೆ ನನಗೆ ಗೊತ್ತಿಲ್ಲ ಅವರು ಏನು ಮಾತಾಡಿದ್ದಾರೆ ಅಂತ. ನಾವೇನೋ ನಮ್ಮ ಮುಂದೆ ನಡ್ಕೊಂಡು ಹೋಗಿದ್ವಿ, ಅವರು ವೀಡಿಯೋದಲ್ಲಿ ಟಾಕ್ ಮಾಡಿದ್ದಾರೆ. ಒರಿಜಿನಲ್ ಟಾಕೆ ನಾನು ನಿಮ್ಗೆ ಹಾಕ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್ ಹೆಂಗೆ ಹೊಂಟಾರ ನೋಡಿ ಇಬ್ಬರು. ಊಟ ನಾನು ಹೆಂಗೆ ಓಡಿ ಹೊಂಟಾರ. ನಾನು ಬಿಟ್ಟರೆ ಇಲ್ಲೇ ಏನು ಮಾಡೋದು, ಇಂಥವ್ರು ಮಂದಿಗೆ ಕರ್ಕೊಂಬಂದ್ರೆ ಊಟನೇ ಇಲ್ಲ. ಅಡ್ಡ ಮಾಡ ಯಾರು ತಾಟ್ನ್ಯಾಗ ಕಡಿಮೆ ಐತೆ ನೋಡಿ. ಹಾಗೆ ನಾವಂತೂ ಊಟ ಅಂತೂ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ ಜಲ್ದಿನೇ ಮುಗೀತು. ಅವರು ಹೋಗಿ ಪ್ಲೇಟೆಲ್ಲ ವಾಶ್ ಮಾಡಿಟ್ಬಿಟ್ಟು ಬಂದರು. ಆಶ್ರಮ ಆಗಿರೋದ್ರಿಂದ ಡಿಸಿಪ್ಲಿನ್ನು, ಡಿಸೆನ್ಸಿ ಮತ್ತು ಕ್ಲೀನು ಸಖತ್ ಅಂದರೆ ಸಖತ್ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಹೋಗಿ ಪ್ಲೇಟ್ನ ತೊಳೆದಿಟ್ಬಿಟ್ಟು ಬಂದರು. ನಾನು ನನ್ನ ಸಿಸ್ಟರ್ದಿನ್ನೂ ಊಟ ಮುಗ್ದಿರಲಿಲ್ಲ ಅಂತಂತ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೆ. ಆ್ಯಂಡ್ ಅವರು ಅಲ್ಲಿ ಆಪೋಸಿಟಲ್ಲಿ ಕೂತ್ಕೊಂಡು ನಮ್ಮ ಮುಂದೆ ಕೂತ್ಕೊಂಡು ನಮ್ಮದೆಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ನಾನು ವೀಡಿಯೋ ಮಾಡ್ತೀನಿ, ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಯೂಟ್ಯೂಬ್ನ ಮಾಡ್ತೀನಿ ಅಂತ ಹೇಳಿದಾಗ ಸಪೋರ್ಟಿಂಗ್ ಆಗಿ ನಿಂತರು. ಮಾಡು ನೀನು, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಏನಂತಂದರೆ ಅವ್ರ ಸಪೋರ್ಟಿಂದನೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದು. ನಮ್ಮ ತಂದೆಗಾಗಿದ್ದಿದ್ರೆ ಇದೆಲ್ಲ ಇಷ್ಟ ಆಗಲ್ಲ. ಅವ್ರು ಸೋಷಲ್ ಮೀಡ್ಯಾದಲ್ಲೆಲ್ಲ ನಾನು ಇರೋದು ಲೈಕ್ ಆಗ್ತಿರಲಿಲ್ಲ. ಮೊದಲು ನನ್ನ ಮ್ಯಾರೇಜ್ ಆದಮೇಲೆ ಸೋಷಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಏನಂತಂದರೆ ಅವ್ರ ಸಪೋರ್ಟಿಂದನೇ ನಾನು ಇದು ಮಾಡ್ತಾ ಇರೋದು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವಂತೂ ಬೆಟ್ಟ ಹತ್ತಕ್ಕೆ ಅಂತ ಬಂದ್ವಿ. ಏನು ಬೆಟ್ಟ ಅಂತ ನೋಡ್ತಿದ್ದೀರಾ ನೋಡಿ ನೀವೇನೆ.
ಎಸ್, ನಾವು ಬಂದಿದ್ದು ಬೆಟ್ಟ ಹತ್ತಿದ್ದಲ್ಲ. ಆ್ಯಕ್ಚುಲಿ ನಾವು ಹತ್ತಾ ಇದ್ದಿದ್ದು ಸ್ಟೆಪ್ಸು. ನಾವು ಬಂದಿದ್ದು ಆರ್ಟ್ ಆಫ್ ಲಿವಿಂಗ್ ಏನಿದೆಯಲ್ಲ ಇದೆ ಅದು ಪ್ಲೇಸು. ಏನಂತಂದರೆ ಕಮಲದಲ್ಲೇ ಏನೋ ಒಂಥರ ಆಶ್ರಮ ಟೈಪ್ ಮಾಡಿದ್ದಾರೆ. ಆಚೆಯಿಂದ ನೋಡೋಕ್ಕೆ ಕಮಲದೊಳಗೆ ಕಮಲ, ಕಮಲದೊಳಗೆ ಕಮಲ ಅಂತ 4 ಸ್ಟೆಪ್ಪಲ್ಲಿ ಗೋಪುರನ ಕಟ್ಟಿದ್ದಾರೆ. ಸಖತ್ ಅಂದರೆ ಸಖತ್ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಒಳಗಡೆ ಹೋಗ್ತಿದ್ದಂಗೆ ಪೀಸ್‌ಫುಲ್ ಶಾಂತತೆ ಅನ್ನೋದೊಂಥರ ಕಾಣುತ್ತೆ. ಏನಂದರೆ ಅಲ್ಲಿ ಎಲ್ಲರೂ ಸಹಿತ ಬಂದವರೆಲ್ಲ ಸಖತ್ತು ಇನ್ನು ಮೈಂಡಲ್ಲಿ ಟೆನ್ಷನ್ ಇದ್ದವ್ರು ಏನಿರ್ತಾರಲ್ಲ ಅಂಥವ್ರು ಹೋಗಿ ಅಲ್ಲಿ ರೆಸ್ಟ್ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಆ್ಯಂಡ್ ಹೋಗ್ತಿದ್ದಂಗೆ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಅಲ್ಲೊಂದೆರಡಿಷ್ಟು ಫೋಟೋಸ್ನ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಚೆ ಬಂದ್ವಿ. ಆಚೆ ಕಡೆ ಬಸವಣ್ಣ ಇತ್ತು, ಬಸವಣ್ಣನ ಜೊತೆನೂ ಒಂದೆರಡು ಫೋಟೋಸು. ಹಾಗೆ ಅಲ್ಲಿ ಏನಂದರೆ ಗಾರ್ಡನ್ ಇದ್ರಿಂದ ಕ್ಲಿಪ್ಪಿಂಗ್ಸ್ ಸಖತ್ತಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಫೋಟೋಸು ವೀಡಿಯೋಸು ಮಾಡಿಕೊಂಡು ಆಚೆ ಬರ್ತಿದ್ದಂಗೆ ಒಂಥರ ಏನು ನೀರಲ್ಲೇ ಡೆಕೋರೇಟ್ ಮಾಡಿರೋಂಥ ಪ್ಲೇಸ್ ಕಾಣಿಸ್ತು. ಹಾಗೆ ಈ ಕಡೆ ಕೊಕ್ಕರೆ, ಆಮೇಲೆ ಕಮಲದಲ್ಲಿ ನೀರು, ಒಂದು ರೀತಿ ಏನಂದರೆ ನೋಡಿದಾಗ ತುಂಬ ಚೆನ್ನಾಗಿ ಫೀಲ್ ಆಗಬೇಕು ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಪೀಸ್‌ಫುಲ್ ಪ್ಲೇಸ್ ಅಂತ ಇದನ್ನು ನೋಡಿದಾಗ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಹಾಗೆ ಅಲ್ಲಿ ಏನಂದರೆ ಪಾರ್ಕ್ ಥರ ಇತ್ತು. ನಾನು ನನ್ನ ಹಸ್ಬೆಂಡ್ ಅಲ್ಲೇ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಬುದ್ಧ ಸ್ಟ್ಯಾಚ್ಯೂನೂ ಇತ್ತು, ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಹೇಳಿದೆ ಅಲ್ವಾ ಬರ್ಬೇಕಾದ್ರೆ, ಮಾರ್ನಿಂಗ್ ಬರ್ಬೇಕಾದ್ರೆ ನೀರು ಏನಂದರೆ ಆ ಥರ ಫ್ಲೋ ಇರಲಿಲ್ಲ. ಈಗ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ, ಕರೆಂಟ್ ಕನೆಕ್ಷನ್ ಕೊಟ್ಟು ಒಂಥರ ಚೆನ್ನಾಗಿ ಮಾಡಿದರು. ಅದನ್ನು ಸಹಿತ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನನ್ನ ತಂಗಿ ಹೋಗ್ಬೇಕಾದ್ರೆ ಒಂದು ಕೊಕ್ಕರೆ ಇತ್ತು ಅಲ್ಲಿ, ಆ ಕೊಕ್ಕರೆ ನೋಡೋಕ್ಕೋಸ್ಕರ ಅಂತಲೇ ಅಲ್ಲಿಗೆ ರಿಟರ್ನ್ ಹೋಗಿದ್ದಿದ್ದು. ಬಟ್ ಅದು ಹೊರ್ಟೋಗಿತ್ತು ನೀರು ಬಿಟ್ಟಿದ್ದರಿಂದ. ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಂಡ್ಳು ಅಂತ ಬೇಜಾರು ಮಾಡ್ಕೊಂಡ್ಳು. ಅಲ್ಲಿಂದ ರಿಟರ್ನ್ ನಾವು ಮನೆ ಕಡೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ನೈಟ್ ಆಗೋಗಿತ್ತು. ಅಮ್ಮ ಬಂದಿದ್ದರು, ನಮಗೋಸ್ಕರ ಅಂತ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಿದರು. ನಾನು ಆಮ್ಲೆಟ್ ಮಾಡಿದ್ದೆ, ಅದನ್ನು 3 ಜನ ಕೂತ್ಕೊಂಡು ತಿಂದು ಆ ದಿನನ ಮುಗಿಸಿದ್ವಿ. ಥ್ಯಾಂಕ್ ಯು.